ವೆಲ್ಕಮ್ ಟು 823 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ, ಇವತ್ತು ನಮ್ಮ ಚನ್ನಪಟ್ಟಣದಲ್ಲಿರೋ ಒಂದು ಎಕರೆ 1.5 ಕುಂಟೆ ಇರೋ ಒಂದು ಕಂಪ್ಲೀಟ್ ತೆಂಗಿನ ತೋಟ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಾವೀಗ ಏನು ನೋಡ್ತಾ ಇದ್ದೀವಿ, ಈ ಥರ ಕಂಪ್ಲೀಟ್ ಫೆನ್ಸಿಂಗ್ ಆಗಿರೋ 33 ಫೀಟ್ ಚಾನಲ್ ರಸ್ತೆಗಿರೋ ನೋಡಿ. ಈ ಥರ ಚಾನಲ್ ಇದೆ ಪಕ್ಕದಲ್ಲಿ ಆಪೋಸಿಟು. ಆ ಚಾನಲ್ ಆದಮೇಲೆ 33 ಫೀಟ್ ರೋಡ್ ಇದೆ. ಆ ರೋಡಿಗೆ ಅಟ್ಯಾಚ್ ಆಗಿರುವಂತಹ 1 ಎಕರೆ 1.5 ಕುಂಟೆ ತೆಂಗಿನ ತೋಟ ಕಂಪ್ಲೀಟ್ ಫೆನ್ಸಿಂಗ್ ಆಗಿದೆ. ಗೌರ್ಮೆಂಟ್ ಸರ್ವೆ ಆಗಿ ಕಂಪ್ಲೀಟ್ ಫೆನ್ಸಿಂಗ್ ಆಗಿ ಇದೆ. ಒಂದು TC ಮತ್ತು ಒಂದು ಬೋರ್ವೆಲ್ ಇದೆ ಈ ಪ್ರಾಪರ್ಟಿಯಲ್ಲಿ. ಒಂದು ದೊಡ್ಡದು ಮತ್ತು ಚಿಕ್ಕದು ಮರಗಳೆಲ್ಲ ಸೇರಿಸಿ ಒಂದು 80ಕ್ಕಿಂತ ಹೆಚ್ಚು ತೆಂಗಿನ ಮರಗಳಿದೆ ಈ ಪ್ರಾಪರ್ಟಿಯಲ್ಲಿ. ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಟೈಟಲ್ ಇದೆ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಇದೆ ಈ ಪ್ರಾಪರ್ಟಿಗೆ. 3 RTC ಬರ್ತವೆ, ಸಿಂಗಲ್ ಓನರ್ ಇದ್ದಾರೆ. ಬೇಕಾದ್ರೆ ಯಾರಾದರೂ ಫ್ರೆಂಡ್ಸ್ 2-3 ಜನ ಇದ್ದರೆ ಶೇರ್ ಮಾಡ್ಕೋಬೋದು, ಈ ಪ್ರಾಪರ್ಟಿನ ಡಿವೈಡ್ ಮಾಡ್ಕೋಬೋದು. ಯಾಕಂದರೆ ರೋಡ್ ಫೇಸಿಂಗು 220ರಿಂದ 230 ಅಡಿ ಬರುತ್ತೆ ಈ ಪ್ರಾಪರ್ಟಿಗೆ. ರೋಡ್ ಫೇಸಿಂಗ್ಗೆ ತುಂಬ ದೊಡ್ಡದಾಗಿದೆ. ವೆಸ್ಟ್ ಫೇಸಿಗೆ ರೋಡ್ ಬರುತ್ತೆ. ಸೊ ಫ್ರೆಂಡ್ಸ್ಗಳೆಲ್ಲ ಡಿವೈಡ್ ಮಾಡ್ಕೋಬೋದು ಈ ಪ್ರಾಪರ್ಟಿಗೆ. ಮತ್ತು ಕಂಪ್ಲೀಟ್ ಫೆನ್ಸ್ ಆಗಿ ಗೇಟ್ ಆಗಿದೆ. ಹೇಳಿದ್ನಲ್ಲ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಇರುವಂಥ ಪ್ರಾಪರ್ಟಿ. ಜನರಲ್ ಪ್ರಾಪರ್ಟಿ, ರೆಡ್ ಸಾಯಿಲ್ ಇದೆ. ಇನ್ನು ಈ ಪ್ರಾಪರ್ಟಿ ಪ್ರೈಸ್ ಬಂದುಬಿಟ್ಟು ಪರ್ ಗುಂಟ 3,50,000 ಕೊಟ್ಟು ಮಾಡ್ತಾಯಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ. ಮತ್ತು ಈ ಪ್ರಾಪರ್ಟಿ ನಮ್ಮ ಚನ್ನಪಟ್ಟಣ ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಿಂದ ಕೇವಲ 13 ಕಿಲೋಮೀಟರ್ ದೂರದಲ್ಲಿದೆ. ವಿಲೇಜಿಂದ ಜಸ್ಟ್ 700 ಮೀಟರ್ ದೂರ ಇದೆ. ಟಾರ್ ರೋಡಿಂದ ಜಸ್ಟ್ 300 to 400 ಮೀಟರ್ ಮಾತ್ರ ಮಡ್ ರೋಡ್ ಇದೆ. ರಿಮೈನಿಂಗ್ ಎಲ್ಲ ಟಾರ್ ರೋಡ್ ಇದೆ ಈ ಪ್ರಾಪರ್ಟಿಗೆ. ರೋಡ್ ವಿಡ್ತು ಆಗಲೇ ಹೇಳ್ದಂಗೆ 220ರಿಂದ 230 ಅಡಿ ಬಿಡ್ತಿದೆ ಈ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಂದ್ಬಿಟ್ಟು ನಮ್ಮ ಕೆಂಗೇರಿಯಿಂದ ಒಂದು 64 ಕಿಲೋಮೀಟರ್ ಆಗುತ್ತೆ. ಬ್ಯಾಂಗ್ಳೂರು ಸೆಂಟ್ರಲಿಂದ 75 ಕಿಲೋಮೀಟರ್ ಆಗುತ್ತೆ ಈ ಪ್ರಾಪರ್ಟಿಗೆ. ಅಕ್ಕಪಕ್ಕ ಎಲ್ಲ ಫಾರ್ಮ್ ಹೌಸ್ಗಳಿದ್ದಾವೆ. ಸದ್ಯಕ್ಕೆ ಫಾರ್ಮ್ ಹೌಸ್ ಒಂದು ಡೆವಲಪ್ ಮಾಡ್ಕೋಬೇಕು. ಫಾರ್ಮ್ ಹೌಸ್ ಒಂದು ಕಟ್ಕೊಂಡು ನಿಮ್ಮದೇಗಿರ್ಬೋದು. ಫಾರ್ಮ್ ಹೌಸ್ ಮಾಡೋದಕ್ಕೆ Airbnb ಕಾನ್ಸೆಪ್ಟಿಗೆ, ಹೋಮ್ ಸ್ಟೇ ಕಾನ್ಸೆಪ್ಟಿಗೆ ತುಂಬ ಚೆನ್ನಾಗಿರೋ ಪ್ರಾಪರ್ಟಿ. ಇನ್ನೂ ಈ ಪ್ರಾಪರ್ಟಿ ಬಗ್ಗೆ ಆಲ್ಮೋಸ್ಟ್ ಕಂಪ್ಲೀಟ್ ಡೀಟೇಲ್ಸ್ನ ನಾನು ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಹೆಚ್ಚಿನ ಡೀಟೇಲ್ಸ್ ಬೇಕಂದರೆ ನಾವು ಮೆನ್ಷನ್ ಮಾಡಿರೋ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡ್ತೀನಿ. ಮತ್ತು ತುಂಬ ಜನ ನೋಡ್ತಾ ಇದ್ದೀನಿ, ಬ್ಯಾಡ್ ಕಮೆಂಟ್ಸ್ ಆಗ್ತಾಯಿದ್ದೀರಾ. ಬ್ಯಾಡ್ ಕಮೆಂಟ್ಸ್ ಆಗೋದಕ್ಕೆ ನಮಗೂ ಬರುತ್ತೆ. ರೇಟ್ಗಳು ನಾವು ಡಿಸೈಡ್ ಮಾಡೋದಲ್ಲ, ಪ್ರಾಪರ್ಟಿ ಓನರ್ಗಳು ಡಿಸೈಡ್ ಮಾಡೋದು. ನೋಡ್ಕೊಂಡು ಕಮೆಂಟ್ ಮಾಡಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಬಿಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್.